ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಆಂಕರ್ ಅನುಶ್ರೀ ಅದ್ಧೂರಿಯಾಗಿ ಮದುವೆಯನ್ನ ಮಾಡ್ಕೊಂಡಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ನಿರೂಪಣಾ ಕ್ಷೇತ್ರದಲ್ಲಿ ಬ್ಯುಸಿ ಆಗಿದ್ದಂತ ಅನುಶ್ರೀ ಇದೀಗ ಪ್ರೈವೇಟ್ ಲೈಫ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಪರ್ಸನಲ್ ಲೈಫ್ಗೂ ಕೂಡ ಕಾಲಿಟ್ಟಿದ್ದಾರೆ. ಅಂದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತದ್ದು. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ವಿಚಾರಗಳ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಮೊದಲನೇದಾಗಿ, ಅನುಶ್ರೀ ಅಷ್ಟು ಅದ್ಧೂರಿಯಾಗಿ ಮದುವೆ ಆದ್ರಲ್ವಾ, ಸೆಲೆಬ್ರಿಟಿಗಳು ಬಂದಿದ್ರಲ್ವಾ, ಯಾರೆಲ್ಲ ಏನೇನ್ ಗಿಫ್ಟ್ ಅನ್ನ ಕೊಟ್ರು, ಯಾರು ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು, ಏನೇನ್ ಗಿಫ್ಟ್ ಬಂದಿದೆ ಅನ್ನುವಂಥದ್ದು. ಇನ್ನು ಎರಡನೇದಾಗಿ, ಅನುಶ್ರೀ ಅವರ ಮದುವೆಗೆ ಎಷ್ಟು ಖರ್ಚಾಗಿದೆ. ರೆಸಾರ್ಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಮೇಕ್ ಓವರ್ ಆಗಿರ್ಬೋದು, ಮದುವೆ ಮಂಟಪ ಆಗಿರ್ಬೋದು, ಆಮಂತ್ರಣ ಪತ್ರ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಅನುಶ್ರೀ ಎಷ್ಟು ಕೋಟಿ ಖರ್ಚನ್ನ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಸೂಪರ್ ಗುರು ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಅನುಶ್ರೀ ಅವರ ಮದುವೆಯ ಗಿಫ್ಟ್ ಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಅನುಶ್ರೀ ಅವರ ಮದುವೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ಬಂದಿದ್ರು. ಇಲ್ಲಿ ನಾವು ಅಂದ್ರೆ ಅವರ ಕುಟುಂಬದವರಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಬೇರೆ ಬೇರೆ ರೀತಿಯಾದಂತಹ ಗಿಫ್ಟ್ ಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಸೆಲೆಬ್ರಿಟಿಗಳು ಏನೇನ್ ಗಿಫ್ಟ್ ಅನ್ನ ಕೊಟ್ರು ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತೀವಿ. ಸೊ ಮೊದಲನೇದಾಗಿ ಶಿವರಾಜ್ ಕುಮಾರ್ ಆಗಿರ್ಬೋದು, ಹಾಗೆ ದಂಪತಿಗಳು ಜೊತೆಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಸೊ ಹೇಳಿ ಕೇಳಿ ಅನುಶ್ರೀ ಅಪ್ಪು ಅಭಿಮಾನಿ, ಜೊತೆಗೆ ರಾಜ್ ಕುಟುಂಬ ಏನಿದೆಯೋ ಅದರ ಜೊತೆ ಸತತ ಸಂಪರ್ಕದಲ್ಲಿರ್ತಾರೆ. ಯಾವುದೇ ಇವೆಂಟ್ ಆದ್ರೂ ಕೂಡ ನಿರೂಪಣೆ ಅಂತ ಬಂದಾಗ ಅನುಶ್ರೀ ಅವರೇ ಇರುವಂತದ್ದು. ಸೊ ಹಾಗಾಗಿ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಅನುಶ್ರೀ ಅಂದ್ರೆ ಅಷ್ಟೇ ಇಷ್ಟ. ಸೊ ಹಾಗಾಗಿ ಅನುಶ್ರೀ ಅವರಿಗೆ ಶಿವರಾಜ್ ಕುಮಾರ್ ಹಾಗೆ ದಂಪತಿಗಳು ಡೈಮಂಡ್ ನೆಕ್ಲೆಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ನಟಿ ರಚಿತಾ ರಾಮ್ ಕೂಡ ಈಕೆಯ ಮದುವೆಗೆ ಅಟೆಂಡ್ ಆಗಿದ್ರು. ಸೊ ನಟಿ ರಚಿತಾ ರಾಮ್ ಅವರು ಇಬ್ರಿಗೂ ಕೂಡ ಚಿನ್ನದ ಒಂದು ಉಂಗುರವನ್ನ ಕೊಟ್ಟಿದ್ದಾರೆ. ಅಂದ್ರೆ ರೋಷನ್ ಆಗಿರ್ಬೋದು, ಅನುಶ್ರೀ ಆಗಿರ್ಬೋದು, ಇಬ್ರಿಗೂ ಕೂಡ ಚಿನ್ನದ ಉಂಗುರವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಿಜಯ್ ರಾಘವೇಂದ್ರ ಕೂಡ ಅನುಶ್ರೀ ಮದುವೆಗೆ ಬಂದಿದ್ರು ಸ್ನೇಹಿತರೆ. ಸೊ ಇವರು ಕೂಡ ಬೆಳ್ಳಿ ತಟ್ಟೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಮದುವೆ ಕಾರ್ಯಕ್ರಮಕ್ಕೆ ಬೆಳ್ಳಿಯ ಒಂದಷ್ಟು ತಟ್ಟೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬೇಕಾಗತ್ತೆ. ಸೊ ಕಂಪ್ಲೀಟ್ ಪ್ಯಾಕ್ ಅನ್ನ ವಿಜಯ್ ರಾಘವೇಂದ್ರ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಸೋನಲ್ ಆಗಿರ್ಬೋದು, ಅವರ ಒಂದು ದಂಪತಿಗಳು ಏನು ಅನುಶ್ರೀ ಅವರ ಮದುವೆಗೆ ಬಂದಿದ್ರು, ತರುಣ್ ಸುಧೀರ್ ಆಗಿರ್ಬೋದು, ಸೋನಲ್ ಆಗಿರ್ಬೋದು, ಇವರು ಕೂಡ ಇಬ್ರಿಗೂ ಕೂಡ ಚಿನ್ನದ ಸರವನ್ನ ಕೊಟ್ಟಿದ್ದಾರೆ, ಗಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಅನುಶ್ರೀ ಅವರಿಗೆ ಸೋನಲ್ ಅವರು ಮೈಸೂರು ಸಿಲ್ಕ್ ಸಾರಿಯನ್ನ ಗಿಫ್ಟ್ ಮಾಡಿದ್ದಾರೆ. ಯಾಕಂತಂದ್ರೆ ಹೆಣ್ಣು ಮಕ್ಕಳಿಗೆ ಸೀರೆ ಅಂದ್ರೆ ಅಷ್ಟೇ ಇಷ್ಟ. ಮದುವೆ ಅಂತ ಬಂದ್ರೆ ಸೊ ಅವರು ಕೂಡ ರಿಚ್ ಇರುವಂತದ್ದು. ಸೊ ಹಾಗಾಗಿ ಇಬ್ರಿಗೂ ಕೂಡ ಚಿನ್ನದ ಸರವನ್ನ ಕೊಟ್ಟಿದ್ದಷ್ಟೇ ಅಲ್ಲದೆ ಸೀರೆಯನ್ನ ಕೂಡ ಸೋನಲ್ ಅವರು ಗಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಅವರ ಒಂದು ಮದುವೆಗೆ ಹಂಸಲೇಖ ಆಗಿರ್ಬೋದು, ಅದಾದ್ಮೇಲೆ ಸಾಕಷ್ಟು ಸೆಲೆಬ್ರಿಟಿಗಳು ಬಂದಿದ್ರು. ಕಾವ್ಯ ಶಾ ಆಗಿರ್ಬೋದು, ಚೈತ್ರ ಜಯಾಚಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಚಿಕ್ಕ ಅಂದ್ರೆ ಚಿನ್ನದ ಕಾಯಿನ್ಸ್ ಆಗಿರ್ಬೋದು, ಬೆಳ್ಳಿ ಸಾಮಗ್ರಿಗಳಾಗಿರ್ಬೋದು, ಸೀರೆಗಳಾಗಿರ್ಬೋದು, ಫ್ಲವರ್ ಬೊಕ್ಕೆಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಶ್ವಿನಿ ಪುನೀತ್ ಅವರು ಯಾಕೆ ಬಂದಿಲ್ಲ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಸೊ ಯಾಕಂತಂದ್ರೆ ಅವರು US ಅಲ್ಲಿದ್ದಾರೆ. ಸೊ ಹಾಗಾಗಿ ಬರೋದಕ್ಕೆ ಆಗಿಲ್ಲ. ಇನ್ನು ರಾಜ್ಬಿ ಶೆಟ್ಟಿ ಅನುಶ್ರೀ ಅವರ ಥ್ರೂ ಔಟ್ ಮದುವೆ ಅಂದ್ರೆ ಎಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು. ಸೊ ಇವರು ಕೂಡ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ ಅರುಣ್ ಸಾಗರ್ ಹಾಗೆ ಪತ್ನಿ ಇಬ್ರು ಕೂಡ ಬಂದಿದ್ರು. ಇವರು ಅವ್ರದೇ ಆದಂತಹ ಶೈಲಿಯಲ್ಲಿ ಇಬ್ರಿಗೂ ಕೂಡ ಅಂದ್ರೆ ರಾಜ ರಾಣಿ ಆ ಒಂದು ಗೊಂಬೆಯ ಪ್ರತಿಮೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮದುವೆಗೆ ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು, ಹೆಣ್ಣು ಗಂಡು ಯಾವ ರೀತಿಯಾಗಿ ತಯಾರಾಗ್ತಾರೋ ಅದೇ ರೀತಿಯಾಗಿ ಒಂದು ಚನ್ನಪಟ್ಟಣ ಸ್ಟೈಲ್ ಅಲ್ಲಿ ಒಂದು ಗೊಂಬೆಯನ್ನ ಇಬ್ರಿಗೂ ಕೂಡ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಬೇರೆ ಬೇರೆ ಸೆಲೆಬ್ರಿಟಿಗಳು ಫ್ಲವರ್ ಬೊಕ್ಕೆಗಳನ್ನ ತಂದುಕೊಟ್ಟಿರೋದನ್ನ ನಾವು ನೋಡಬಹುದು. ಸೊ ಇದು ಅವರ ಒಂದು ಮದುವೆಯ ವಿಚಾರದಲ್ಲಿ. ಅಂದ್ರೆ ಈಗ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಅಂತ ಬಂದಾಗ ಶಿವರಾಜ್ ಕುಮಾರ್ ಹಾಗೆ ತರುಣ್ ಸುಧೀರ್ ದಂಪತಿಗಳು ಕೊಟ್ಟಿರುವಂತಹ ಗಿಫ್ಟ್, ಒಬ್ರು ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ದಾರೆ, ಇನ್ನೊಬ್ರು ಇಬ್ರಿಗೂ ಕೂಡ ಚಿನ್ನದ ಸರವನ್ನ ಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಇನ್ನು ಈಕೆಯ ಮದುವೆಯ ಖರ್ಚಿನ ಬಗ್ಗೆ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ
ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನುಶ್ರೀ ಅವರಿಗೆ ಸಿಂಪಲ್ ಆಗಿ ಮದುವೆ ಆಗಬೇಕು, ಮಂತ್ರ ಮಾಂಗಲ್ಯ ಆಗಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ಈಕೆಗಿರುವಂತಹ ಫ್ಯಾನ್ ಬೇಸ್ ಆಗಿರ್ಬೋದು ಅಥವಾ ಈಕೆ ಕೆಲಸ ಮಾಡ್ತಿರುವಂತಹ ಕ್ಷೇತ್ರ ಆಗಿರ್ಬೋದು, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಬರುವಂಥದ್ದು, ಎಲ್ಲರನ್ನ ಕೂಡ ಕರೀಲೇಬೇಕು. ಸೊ ಹಾಗಾಗಿ ಮಂತ್ರ ಮಾಂಗಲ್ಯ ಆಗದೆ ಇರೋದಕ್ಕೆ ಅದು ಒಂದು ಕಾರಣ. ಸೊ ಹಾಗಾಗಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಬೆಂಗಳೂರಿನ ಕಗ್ಲಿಪುರದಲ್ಲಿರುವಂತಹ ಒಂದು ಪ್ರೈವೇಟ್ ರೆಸಾರ್ಟ್ ಅಲ್ಲಿ ಅದ್ಧೂರಿಯಾಗಿ ಮದುವೆಯಾಗಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ಆ ಒಂದು ರೆಸಾರ್ಟ್ಗೆ ಅಂದ್ರೆ ಈಕೆ ಹಳದಿ ಶಾಸ್ತ್ರ ಆಗಿರ್ಬೋದು, ಮದುವೆ ಆಗಿರ್ಬೋದು, ಎಲ್ಲವನ್ನ ಕೂಡ ಅಲ್ಲೇ ಮಾಡ್ಕೊಂಡಿರೋದ್ರಿಂದ ಕಂಪ್ಲೀಟ್ ಆಗಿ ರೆಸಾರ್ಟ್ಗೆ 1 ಕೋಟಿ ಖರ್ಚಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ನಿಮಗೆ ಅಂದ್ರೆ ಪ್ರೈವೇಟ್ ರೆಸಾರ್ಟ್ ಅಂತಂದ್ರೇನೆ ಕಾಸ್ಟ್ಲಿ ಆಗಿರುತ್ತೆ. ಸೊ ತುಂಬಾ ದೊಡ್ಡ ಎಕರೆಯಲ್ಲಿ ಮದುವೆ ಆಗಿರುವಂಥದ್ದು. ಸೊ ಹಾಗಾಗಿ ರೆಸಾರ್ಟ್ಗಂತಾನೆ ಅನುಶ್ರೀ 1 ಕೋಟಿ ಖರ್ಚು ಮಾಡಿದ್ದಾರೆ. ಇನ್ನು ಅನುಶ್ರೀಯ ಬಟ್ಟೆಗಳಾಗಿರ್ಬೋದು, ಮದುವೆ ಸೀರೆಗಳಾಗಿರ್ಬೋದು, ಮೇಕ್ ಓವರ್ ಆಗಿರ್ಬೋದು, ಅಥವಾ ಸಂಬಂಧಿಕರಿಗೆ ಬಟ್ಟೆಯನ್ನ ಕೊಡೋದಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಅನುಶ್ರೀ 50 ರಿಂದ 80 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಈಗ ಚಿನ್ನವನ್ನ ಖರೀದಿ ಮಾಡಬೇಕಾಗತ್ತೆ. ಅದಾದ್ಮೇಲೆ ಮೇಕ್ ಓವರ್ ಅಂತ ಬಂದಾಗ 3 ದಿನಗಳು ಸತತ ಮೇಕ್ ಓವರ್ ಮಾಡಬೇಕಾಗತ್ತೆ, ಆಕೆಯನ್ನ ರೆಡಿ ಮಾಡಬೇಕಾಗತ್ತೆ. ಸೊ ಜೊತೆಗೆ ಅದ್ಧೂರಿಯಾಗಿ ಒಳ್ಳೆ ಸೀರೆಯನ್ನ ಕೂಡ ಉಟ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಅದು ಕೂಡ ಕಾಸ್ಟ್ಲಿ ಸೀರೆ. ಸೊ ಅನುಶ್ರೀ ಉಟ್ಟಂತಹ ಸೀರೆಯೇ ಬಂದು 80,000ದಿಂದ 1 ಲಕ್ಷ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇನ್ನು ಇನ್ವಿಟೇಷನ್ ಅಂತ ಬಂದಾಗ ಅಥವಾ ಇತರ ಖರ್ಚುಗಳು ಅಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಗಳಿಗೆ ಕೊಡೋದಾಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ಇವೆಲ್ಲ ಎಲ್ಲದಕ್ಕೂ ಕೂಡ ಅನುಶ್ರೀ 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಒಟ್ಟಾರೆಯಾಗಿ ಅನುಶ್ರೀ ಅವರ ಮದುವೆಯ ಖರ್ಚು ಬಂದ್ರೆ ಅಂದ್ರೆ ಇನ್ವಿಟೇಷನ್ ಎಲ್ಲದಕ್ಕೂ ಕೂಡ ಸೇರಿ A to Z ಅಂತ ಬಂದಾಗ ಅನುಶ್ರೀ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅದ್ಧೂರಿಯಾಗಿ ಅನುಶ್ರೀ ಅವರು ಮದುವೆಯಾಗಿದ್ದಾರೆ. ಇಷ್ಟು ದಿನಗಳ ಕಾಲ ಅನುಶ್ರೀ ಅವರ ಮದುವೆ ಯಾವಾಗ ಅಂತಿದ್ದಂತಹ ಪ್ರಶ್ನೆಗೆ ಕೊನೆಗೂ ಅನುಶ್ರೀ ಅವರು ಮದುವೆ ಆದ್ರು ಅನ್ನುವಂತ ಒಂದು ಖುಷಿ ಸಿಕ್ಕಿರುವಂತದ್ದು. ಸೊ ಅನುಶ್ರೀ ಕೋಟಿ ಒಡೆಯನನ್ನ ಮದುವೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಟಿಯನ್ನ ಕೂಡ ಅನುಶ್ರೀ ಕೊಟ್ಟಿದ್ರು. ಬಟ್ ಇಷ್ಟು ಖರ್ಚಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಸ್ನೇಹಿತರೆ, ಅನುಶ್ರೀ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.